ನಮಸ್ಕಾರ. ನೀವ್ ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕೆಂಡ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋ ಸಂತೆಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ನಗುವಿನ ವೇದಿಕೆ ಸಿದ್ಧವಾಗಿದೆ. ನಮ್ಮ ತರ್ಲೆಗಳು ಪೊಲೀಸ್ ಅವ್ರಿಗೆ ಮನೆ ಬಾಡಿಗೆ ಕೊಟ್ಟು ಮಿಕ ಹಾಕ್ತಾರೆ, ಸುಖ ಸಂಸಾರಕ್ಕೆ ಅಂತ ಮೂರು ಮದುವೆ ಆಗ್ತಾರೆ, ಫಸ್ಟ್ ನೈಟ್ಗೂ ಆರ್ಕೆಸ್ಟ್ರಾ ಅರೇಂಜ್ ಮಾಡಿಸ್ತಾರೆ, ಮುಟ್ಟಿದ್ರೆ ಮಕ್ಕಳಾಗುವಂತ ಪವರ್ನ ಪಡ್ಕೋತಾರೆ. ಇದೆಲ್ಲದ್ರ ಜೊತೆಗೆ ಪಾಪಿಗಳ ಲೋಕಗಳಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೊಂದಷ್ಟು ಎಡವಟ್ಗಳನ್ನ ಮಾಡಿ ನಿಮ್ಮನ್ನ ಹೊಟ್ಟೆ ಹುಣ್ಣಾಕ್ಸೋಷ್ಟು ನಗ್ಸೋದಕ್ಕೆ ರೆಡಿ ಆಗಿ ಕೂತಿದ್ದಾರೆ. ವೆಲ್ಕಮ್ ಟು ದಿ ಶೋ. ಈ ವೀಕೆಂಡ್ ನ ಲಾಫಿಂಗ್ ಕಥೆಗಳಿಗೆ ನಮ್ಮ ಜಡ್ಜಸ್ ನ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್. ಜಡ್ಜಸ್, ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಥ್ಯಾಂಕ್ ಯು. ದಂತದ ಗುಂಬೆ ತರ ಕಾಣ್ತಾ ಇದ್ರಲ್ಲ, ಏನ್ ಕತೆ? ಥ್ಯಾಂಕ್ ಯು. ಆ ಒಂದು ಹಣೆಬಟ್ಟು, ಆ ಒಂದು ಪರಿಮಳ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಾಗ್ತಾ ಇದೆ. ಇದು ನೀವು ಮುಡಿದಿರೋಂತ ಮಲ್ಲಿಗೆಯ ರಹಸ್ಯ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಆ ಮಲ್ಲಿಗೆ ಬೆಳೆದಿದ್ದು ನಮ್ಮ ದೇಶಪಾಂಡೆ ಅಂಡ್ ಪಾಂಡೆ ತೋಟದಲ್ಲಿ. ಅದೇ ಅನ್ಕೊಂಡೆ, ಇಷ್ಟೊಂದು ಗಬ್ಬನಾತ ಯಾವತ್ತೂ ಮಲ್ಲಿಗೆ ಹೂ ಹೊಡೆಯಲ್ವಲ್ಲ, ಪರ್ಫ್ಯೂಮ್ ಎಲ್ಲ ಹಾಕೋಬೇಕಾಗ್ ಬಂತಲ್ಲ. ಒಂದ್ ನಿಮಿಷ. ನಾವು ಎಲ್ಲಿಂದ ತಂದ್ವಿ? ಹಲೋ, ಅದು ಹೆಂಗ ಸರ್ ಅದು? ಬೇರೆ ತೋಟನ ಬೇರೆ. ಹೌದಾ? ಬಹಳ ಸಂತೋಷ. ಇದರೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದೀವಿ. ನಿನ್ ಜನ್ಮದ್ ಮಾತ್ರ ಅಲ್ಲ ತಾನೆ? ಇವತ್ತು ಬನ್ನಿ ಸರ್, ಬನ್ನಿ ಸರ್. ಯಾಕೆಂದ್ರೆ ಬೇಸಿಗೆ ಸೆಕೆಗೆ ಚರ್ಮ ಸಿಕ್ಕಾಬಿಟ್ಟೆ ದೊಬ್ಬಾಸನೆ ಹೊಡಿತಾ ಇರ್ತದೆ. ನಮ್ಮ ಎಂಟರ್ಟೈನರ್ಸ್ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಿದ್ರೆ ಈ ವಾರ ಬರ್ತಾ ಇರುವಂತಹ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಸಾಮಾನ್ಯವಾಗಿ ಮದುವೆಗಳಲ್ಲಿ ಆರ್ಕೆಸ್ಟ್ರಾ ಅರೇಂಜ್ ಮಾಡೋದು ಕಾಮನ್, ಆದ್ರೆ ಇಲ್ಲೊಬ್ಬ ತನ್ನ ಮೊದಲ ರಾತ್ರಿಗೆ ಆರ್ಕೆಸ್ಟ್ರಾನ ರೆಡಿ ಮಾಡಿದ್ದಾನೆ. ಈಗ ಈ ಆರ್ಕೆಸ್ಟ್ರಾ ತಂಡ ಫಸ್ಟ್ ನೈಟ್ ಅನ್ನ ಹೇಗೆಲ್ಲ ಹಾಳು ಮಾಡುತ್ತೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗೋಬ್ರ, ರಾಘು, ಜಗಪ್ಪ, ಅಮೃತ, ಬಸ್ಸು, ನಿತಿನ್ ಹಾಗೂ ಕೋಕಿಲಾ ಅಜಯ್. ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ. ಆಯ್ ಸರ್, ಆಯ್ ಮೇಡಮ್, ಚೆನ್ನಾಗಿದ್ದೀರಾ? ನೀವು ನನ್ನ ನೋಡಿದ್ಮೇಲೆ ಚೆನ್ನಾಗಿರ್ತೀರಿ. ಯಾಕೆ ಹೇಳಿ, ಇವತ್ತು ನಾನು ಫಸ್ಟ್ ನೈಟ್ ನೋಡ್ಬೇಕು ಅಂದ್ರೆ ನೀವು ಚೆನ್ನಾಗಿರ್ಲೇಬೇಕು. ಯಾವ ಕರ್ಮನ ನೋಡ, ಇದೇ ಚಂದ್ರಪ್ರಭಾ ಪ್ರಸ್ತಾವ ಮಾಡ್ಬೇಕಾದ್ರೆ ನಮ್ಮ ಹುಡುಗರೆಲ್ಲ ರೂಢಾಗಿ ಮಾತಾಡಿದ್ರು. ಅದೇ ಅವ್ನಿಗೆ ಮೂಡ್ ಮರ ತರ ಮಾತಾಡಿದ್ರೆ ಇಷ್ಟೊತ್ತಿಗೆ ಅಪ ಅಪ ಅನ್ನಕ್ ಒಂದು ಪಾಪು ಇರ್ತಿದ್ರು. ನೋಡಿದ್ರೆ ಈಗ ಎಲ್ಲ ಸೇರ್ಕೊಂಡು ಯಾವಾಗ ಸಾಹಿತ್ಯ ಅಂತ ಕೇಳ್ತಾರೆ. ಆದ್ರೆ ನಂದು ಹಂಗಾಗಲ್ಲ ಚಂದ್ರಪ್ರಭಾ. ಇವತ್ತು ಈ ಸ್ಟೇಜ್ ಮೇಲೆ ಫಸ್ಟ್ ನೈಟ್ ಆಗುತ್ತೆ. ಎಲ್ಲ ಹುಡುಗಿ ಮಕ್ಕ ನೋಡಿ ಲವ್ ಮಾಡ್ತಾರೆ, ಆದ್ರೆ ನಾನು ತಾಲಿ ಕಟ್ಟಿ ಮದುವೆನೇ ಆಗ್ಬಿಟ್ಟಿದ್ದೀನಿ. ಅದ್ರಲ್ಲಿ ಒಂದು ಟ್ವಿಸ್ಟ್ ಅದೇ. ಅಜಯ್, ಕರ್ಕೊಂಬತ್ತೀನಿ ನಾನು ಹೆಂಡ್ತಿನ.
ಯಾಕೆ ನಾಚ್ಕೋತಾ ಇದ್ಯಾ? ಯಾಕಂದ್ರೆ ಸ್ಕೂಲ್ ಡೇಸ್ ಅಲ್ಲೆಲ್ಲ ಇದೆಲ್ಲ ಹೇಳ್ಕೊಟ್ಟಿರ್ಲಿಲ್ಲ. ಇದೆಲ್ಲ ಜನರಲ್ ನಾಲೆಡ್ಜ್, ಹೇಳ್ಕೊಡುವಂತದಲ್ಲ. ಜನರಲ್ ನಾಲೆಡ್ಜ್ ಅಂದ್ರೆ ಏನಜ್ಜಿ? ಅರ್ಥ ಆಯ್ತು ಬಿಡಜ್ಜಿ. ನನ್ ಗಂಡ ಯಾರಜ್ಜಿ? ನೋಡಲಿ ಸುಂದರವಾಗಿ ನಿಂತಿದ್ದಾನಲ್ಲ, ಅವನೇ ನಿನ್ ಗಂಡ. ಆಹಾ ಯಾಕೆ ಯಾಕೆ ಯಾಕೆ? ಏನಜ್ಜಿ ಇಷ್ಟು ಕೆಡ್ತಾಗಿದ್ದಾನೆ? ನೀನು ಕಣ್ಣಿಂದ ನೋಡ್ತಾ ಇದ್ಯಾ, ಮನಸ್ಸಿನ ಕಣ್ಣಿಂದ ನೋಡಿ ಚೆನ್ನಾಗಿ ಕಾಣಿಸ್ತಾನೆ. ಓ, ಕಣ್ಣನ್ನ ಮನ್ಸಲ್ಲಿ ಇಟ್ಕೊಂಡು ನೋಡ್ಬೇಕಾ? ಹಾ. ಆಹಾ ಎಲ್ಲಿಂದ ನೋಡಿದ್ರು ಚೆನ್ನಾಗ್ ಕಾಣಿಸ್ತಿಲ್ಲ ಅಜ್ಜಿ. ಈ ಸ್ಕಿಟ್ ಅಲ್ಲಿ ನಾನು ಬಹಳ ಸುಂದರವಾಗಿದೆ ಅಂತ ಬರ್ದವನೆ, ನೀನ್ ಸುಂದರ ಅನ್ಕೊಂಡು ನೋಡ್ಲೇಬೇಕಷ್ಟೇ. ಸ್ಕಿಟ್ ಅಲ್ಲಿ ಸುಂದ್ರ, ಸ್ಕಿಟ್ ಅಲ್ಲಿ ಸುಂದ್ರ, ಸ್ಕಿಟ್ ಅಲ್ಲಿ ಹಂಗೆ ನೀನು ಹೆಣ್ಣು ಅನ್ಕೊಂಡು ನೋಡ್ಬೇಕಷ್ಟೆ. ನೋಡ್ತಾ ಇಲ್ವಾ? ಸ್ಕಿಟ್ ಅಲ್ಲಿ ಸುಂದ್ರ, ಸ್ಕಿಟ್. ಅಯ್ಯೋ, ಆದ್ರೂ ಚೆನ್ನಾಗಿಲ್ಲ ಅಜ್ಜಿ. ಚೆನ್ನಾಗಿಲ್ದ ಸುಮ್ಮನೆ ನೋಡ್ಲೇಬೇಕಷ್ಟೇ. ಈಗ ಅದೇನ್ ಒಳಗೋಗಿರೋದು? ಹೋಗು, ಅದ್ ನಂಗೆ ಇಷ್ಟ, ಅದ್ ನಂಗೆ ಬೇಕು. ಹೇಳಿದ ತಕ್ಷಣ ಕಿತ್ಕೊಡಕ್ಕೆ ಅದೇನ್ ಪೂರಿ ಪಕ್ಕ ಇರೋ ಸಾಕು ಅಲ್ಲ, ಮಕ್ಕದ ಮೇಲೆ ಇರೋ ಮೂಗು. ಇವ್ನ್ ಏನ್ ಕೇಳಿದ್ರು ಕೊಡಲ್ಲ ಕೊಡಲ್ಲ ಅಂತಾರೆ. ಆದ್ರೆ ಚಂದ್ರಪ್ರಭಾ ನಾನ್ ಏನ್ ಕೇಳಿದ್ರು ಕೊಡ್ತಾ ಇಲ್ಲ. ಅವನೇನಕ್ಕೆ ಕೊಡ್ತಿದ್ದೆ? ಅಯ್ಯೋ ಯಾಕಂದ್ರೆ ನಾನು ಅವನಿಗೆಲ್ಲ ಕೊಡ್ತಾ ಇದ್ದೆ, ನಾನು ಅವನಿಗೆಲ್ಲ ಕೊಡ್ತಾ ಇದ್ದೆ. ನೀನೇನೆ ಕೊಡ್ತಾ ಇದ್ದೆ ಅವನ್ಗೆ? ಚಕ್ಲಿ, ನಿಪ್ಪಟ್ಟು, ಒಬ್ಬಿಟ್ಟು, ತಂಬಿಟ್ಟು, ಜಾಮೂನು. ಅದ್ ಕೊಡ್ತಿದ್ದ? ಏ ಮುತ್ತಿ, ಇದೇನಿದು ಎಲ್ಲ ಚಪ್ಲಿ ನುಕ್ಕಿಟ್ಟೋತ್ತಲ್ಲ, ಸಾಯ್ತಾದಲ್ಲ ಇದು ಅಂತೆ. ಏನಿಲ್ಲ ಕಣೋ, ಹಳ್ಳಿ ಹುಡುಗಿ ಅಲ್ವೇನೋ. ಹಿಂಗೆಲ್ಲ ಆದ್ರೆ ಆಗಲ್ಲ ನೋಡು. ಅದೇನೋ ಶಾಸ್ತ್ರ ಮಾಡ್ತೀನಿ ಅಂದಿದ್ದಲ್ಲ, ಶಾಸ್ತ್ರ ಮಾಡ್ಸು ಬೇಗ. ನಾನು ಅಂದ್ರೆ ಯಾರು ಗೊತ್ತಲ್ಲ, ಅದೆಲ್ಲ ಮಾಡ್ಸಿದ್ರೆ ಡಬ್ಬಲ್ ಮೀನಿಂಗ್ ಆಗುತ್ತೆ. ಅದಕ್ಕೆ ಅದೆಲ್ಲ ಮಾಡ್ಸಲು ಕ್ಯಾನ್ಸಲ್ ಕ್ಯಾನ್ಸಲ್. ಏನ್ ನಾಟಕ ಆಡ್ತಾ ಇದ್ದೀರಿ ನೀವಿಬ್ರು ಸೇರ್ಕೊಂಡು? ನೀನ್ ನೋಡಿದ್ರೆ ಬೇಡ 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 ಅಂತಿ, ಇದ್ ನೋಡ್ರೆ ಕಂಡ್ಕೊಂಡಿದ್ದೆಲ್ಲ ಬೇಕು ಬೇಕು ಅಂತದೆ. ನಾನೇನ್ ಕುತ್ಕೊಂಡೇನ್ ಗೆಣಸ್ಕೇರಿಲ್ಲ ಅಂದೆ. ಅದಂಗೆ ಇಷ್ಟ, ಅದಂಗೆ ಬೇಕು. ಏನು? ಗೆಣಸು. ಅಜ್ಜೆ ಅದೆಲ್ಲ ಗೊತ್ತಿಲ್ಲ, ನಾವಿಬ್ರು ಪ್ರಸ್ತಾವ ಮಾಡ್ಕತ್ತೀವಿ ಅಷ್ಟೇ. ಈಗ ಪಾಪ ಅಜ್ಜಿ ನಂಗೆ ಅದಿಷ್ಟ, ಅದ್ ಬೇಕು. ಪ್ರಸ್ತ. ಎಲ್ಲರಿಗೂ ನಮಸ್ಕಾರ. ಇದು ಟಿಕ್ಕ ಚಿಕ್ಕ ಗುಡ್ಲಪಟ್ಟ ಆರ್ಕೆಸ್ಟ್ರಾ. ಅಜ್ಜಿ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹಾಳಾಗೋಗ್ಲಿ, ಏನಕ್ ಬಂದ ಹೇಳು? ಅಜ್ಜಿ ಮದ್ವೆಗೆ ಬರ್ಬೇಕಿತ್ತಲ್ಲ, ಮಿಸ್ ಆಗಿ. ನಾನು ಅಡ್ವಾನ್ಸ್ ಕೊಟ್ಬಿಟ್ಟು ಆರ್ಕೆಸ್ಟ್ರಾನ ಮದ್ವೆಗೆ ಬನ್ನಿ ಅಂತ ಬುಕ್ ಮಾಡಿದ್ರೆ ಹೀಗ್ ಬಂದಿದ್ಯಾ? ಸೆನ್ಸ್ ಇಲ್ಲ ನನಗೆ. ಅಜ್ಜೆ ಯಾರು ಇವರೆಲ್ಲ? ಮದುವೆಗೆ ಅಂತ ಬುಕ್ ಮಾಡಿದ್ನಲ್ಲ ಆರ್ಕೆಸ್ಟ್ರಾ, ಅವನು ಪ್ರಸ್ತಕ್ ಬಂದಿದ್ದಾನೆ. ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾಮಕರಣಕ್ಕೆ ಬರ್ಬೋದಾಯ್ತಲ್ಲ. ಹಂಗ್ ಮಾತಾಡ್ತಿದ್ದೆ, ನಂಗೆ ಟೈಮ್ ಸೆನ್ಸ್ ಇಲ್ವಾ? ನನ್ಗೆ ಬಹಳ ಟೈಮ್ ಸೆನ್ಸ್ ಕಣಪ್ಪ ನಿನ್ಗೆ. ಬ್ರದರ್ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗ್ತೀಯಾ? ಮದುವೆಯಲ್ಲಿ ಹಾಡು ಹೇಳಿದ್ರೆ 4 ಜನ ನೋಡ್ತಾರೆ, ಚೆನ್ನಾಗಿದ್ಯೋ ಇಲ್ವೋ ಅಂತಾರೆ. ಅದೇ ಪ್ರಸ್ತುಕ್ ಆಡಿದ್ರೆ ಗಂಡು ಹೆಣ್ಣಿಗೆ ಒಳ್ಳೆ ಮೂಡ್ ಬರಲ್ಲ. ಪ್ರಸ್ತಕ್ಕೆ ಹಾಡು ಹೇಳದ? ಯಾವ್ದು ಏನ್ ಬೇಕಾಗಿಲ್ಲ, ಹೋಗ್ರಲ್ಲೇ ಹೋಗ್ರ. ಏನೋ ಹೋಗೋದು, ಅಡ್ವಾನ್ಸ್ ಕೊಟ್ಟಿದ್ದೆ, ಮುಚ್ಕೊಂಡು ಆಡಿಸ್ಕೋ. ಈ ನೋಡು,
ನಿನಗ್ ಯಾಕೋ ಟೆನ್ಷನ್ ಕೊಟ್ಟಿರೋದು ಅಡ್ವಾನ್ಸ್ ನಾನು ನೀನ್ ಹೋಗಿ ಆ ಕಡೆ ಹೋಗಿ ನಿನ್ ಕೆಲ್ಸ ನೀನ್ ಮಾಡ್ಕೊಂಡು ನನ್ ಕೆಲ್ಸ ನನ್ ಮಾಡ್ಕೊ ಏ ನೀವು ಆಡ್ರ ನಾನ್ enjoy ಮಾಡ್ತೀನಿ, ಆಡ್ರ. ಅದ್ ನಂಗೆ ಇಷ್ಟ, ಅದ್ ನಂಗೆ ಬೇಕು. ಕೆಲ್ಸ ನಡಿ ಕೊಡ್ತೀನಿ ಕೆಲ್ಸ ಬಾ. ಇವಾಗ ಅಜಯ್ ಭಕ್ತಿ ಗೀತೆ ಆಡು. ಭಕ್ತಿಗೀತೆ ಈಗ ನಿಮ್ಮ ಮುಂದೆ ಬರ್ತಾ ಇದೆ ಭಕ್ತಿ. ಯಾಕ ನೀವು ಅಳ್ತಿದ್ದೀರಲ್ಲ ಅದು ಹೊಡ್ದ ಅಂದ್ರೆ ನಾನ್ ಮ್ಯಾನರಿಸಮ್ ಅದು. ಈಗ ನಿಮ್ಮ ಮುಂದೆ ಬರ್ತಾ ಇದೆ ಭಕ್ತಿ ಗೀತೆ. ಪ್ರಸ್ತಕಣ ಆಯ್ತಾ ಇರೋದು ಇದು ಯಾಕ್ರ ಮಂಗಳ ಆಡ್ತಾ ಇದ್ರಿ ಮೊದ್ಲೇ? ಅಪ್ಪ ನಿಮ್ಮ ಅಜ್ಜಿನೇ ಹೇಳಿತ್ತು ಭಕ್ತಿ ಗೀತೆ ಆಡಿ ಅಂತ. ಸುಮ್ ಕುತ್ಕೋ. ಅವಳೇನೋ ಸಾಯ ವಯಸ್ಸು ಹರಾಸಿವ ಅಂತ ಅವಳೆ ಬೇಕಾಗಿಲ್ಲ. ಮತ್ತೆ ಆಡೋದಾಡ್ತೀರಿ ಈ ಸಿಚುವೇಶನ್ ತಕ್ಕಂಗ್ ಒಂದು ಹಾಡು ಹೇಳಿ. ಈ ಸಿಚುವೇಶನ್ಗೆ ನೀನ್ ಹೋಗಿ ಇವಾಗ ನಾನು ಬಸ್ಸು ಫಸ್ಟ್ ಆಡಾಡಮ್ಮ. ಓಕೆ, ಈಗ ನಿಮ್ಮ ಮುಂದೆ ಬರ್ತಾ ಇದೆ ಒಂದು ಮಧುರ ಗೀತೆ. ಹತ್ತಾಗಿ ಕುಕ್ಕಿತಲ್ಲ. ಏನಮ್ಮ ಲೋ ಇವತ್ತು ನನ್ ಪ್ರಸ್ತ ಕಂಡ್ರೆ ಅದೇನೋ ಹತ್ತು ಕುಕ್ಕು ಅಂತೆಲ್ಲ ಏ ಬಸ್ಸು ಯಾಕಮ್ಮ ಆಡಾಡ್ದ? ಅಪ್ಪ ಮಗಳನ್ನ ಮದ್ವೆ ಮಾಡಿ ಗಂಡಿನ ಮನೆಗೆ ಕಳಿಸ್ತಾನಲ್ವಾ, ನೀನೇ ಸಾಂಕೇತ ಅದಕ್ಕೆ ಫೀಲಿಂಗ್ ಅಲ್ಲಿ ಈ ಸಾಂಗ್. ಅದು ಬಿಡು, ಅದ್ದಾಗೆ ಕುಕ್ಕಿತಲೆ ಯಾಕಾಡ್ದೆ? ಇವತ್ತ ಅವ್ರದ್ದು ಪ್ರಸ್ತ ಅಲ್ವಾ? ಹತ್ತು ಹಣ್ಣು ಹಂಪ್ಲು ಕುಕ್ಕಿ ತಿನ್ನುತ್ತೆ ಅಂತ ಹೇಳಿದ್ದು. ಅದ್ ನಂಗೆ ಇಷ್ಟ, ಅದ್ ನಂಗೆ ಬೇಕು. ಏನು ಕುಕ್ಕೋದು ಕುಕ್ಕದು. ಬ್ರದರ್ ಸಿಂಕಲ್ ಇದೇನಲ್ಲ ಬ್ರದರ್. ಓ ಸಿಂಕು ನನ್ಗೆ ಬೇಕಾಗಿಲ್ಲ ಕಣ್ರು. ನೋಡಿ ಮಜಾ ಬರ್ಬೇಕು ಮಜಾ. ಮಜಾ ಅಜ್ಜಿ ಸಾಕ ನೆನಪಾಗ್ಬೇಕು ಹಂಗ ಆಡ್ತೀನಿ ನೋಡಿ. ನೀವ್ ಒಳಿಕ್ ಹೋಗ. ಫುಲ್ ಮಜಾ ಮಾಡ ಬಾಗ್ಲಾಕೋ. ಬ್ರದರ್ ಮಜಾ ಈಗ ನಿಮ್ಮ ಮುಂದೆ ಮಜಾ ಸಾಂಗ್. ಮಜಾ ಮಾಡು ಸ್ಟೂಡೆಂಟ್ ಮಜಾ ಮಾಡು ಮಜಾ ಮಾಡು ಮಜಾ ಮಾಡು.